Hi friends, welcome back to Davangere tutorials and Raman tutorials for GK channel. ಸ್ನೇಹಿತರೆ, ಮುಂಬರುವಂತಹ ಎಲ್ಲ ಶಿಕ್ಷಕ ವೃತ್ತಿಗೆ ಸಂಬಂಧಿಸಿದಂತಹ ಪರೀಕ್ಷೆಗಳಿಗೆ ಹಾಗೂ ಸರ್ವೇರ್ ಇರಬಹುದು ಅಥವಾ ಕ್ರೈಸ್ ಎಕ್ಸಾಮ್ ಇರಬಹುದು, ಎಲ್ಲದಕ್ಕೂ ಸಹ ಅನುಕೂಲವಾಗುವಂತಹ ಪ್ರಶ್ನೋತ್ತರಗಳ ಸರಣಿಯ ದಿನ 9 9ನೇ ದಿನದ ಪ್ರಶ್ನೋತ್ತರಗಳನ್ನ ನಾವು ನೋಡ್ತಾ ಹೋಗೋಣ. ರೈಟ್, ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ನ ವಾಚ್ ಮಾಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಕ್ವಶನ್ ಈ ರೀತಿ ಇದೆ: ಇಂಗಾಲದ ಪರಮಾಣು ಸಂಖ್ಯೆ ಎಷ್ಟು? ಸಿಂಪಲ್ ಕ್ವಶನ್. ಸಮಟೈಮ್ಸ್ ಸಿಂಪಲ್ ಕ್ವಶನ್ ಏನಿರುತ್ತೆ ಅವುಗಳಿಗೂ ಸಹ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇರುತ್ತೆ. ದಟ್ ಈಸ್ ಡಿಪೆಂಡಿಂಗ್ ಆನ್ ದಿ ಆಪ್ಷನ್. ಇಂಗಾಲದ ಪರಮಾಣು ಸಂಖ್ಯೆ ಎಷ್ಟು? ವಾಟ್ ಈಸ್ ದ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್? 12, 6, 14, 8. ಈಗ 8 ಅನ್ನುವಂಥದ್ದು ಆಕ್ಸಿಜನ್ ನ ಪರಮಾಣು ಸಂಖ್ಯೆ. 8 is the atomic number of oxygen. 14 is the atomic mass of nitrogen. 14 ಅನ್ನುವಂಥದ್ದು ನೈಟ್ರೋಜನ್ ನ ಪರಮಾಣು ರಾಶಿಯಾಗಿರುತ್ತೆ. ಈಗಿರುವಂತದ್ದು ಎರಡು ಆಪ್ಷನ್, ಒಂದು 12 ಮತ್ತೊಂದು 6. 12 ಅನ್ನುವಂಥದ್ದು ಇಟ್ ಈಸ್ ದಿ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್. ಇದು ಕಾರ್ಬನ್ ನ ಪರಮಾಣು ರಾಶಿಯಾಗಿರುತ್ತೆ. ಹಾಗಾದ್ರೆ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ಕಾರ್ಬನ್ ತನ್ನ ನ್ಯೂಕ್ಲಿಯಸ್ ನಲ್ಲಿ 6 ಪ್ರೋಟಾನ್ಗಳನ್ನ ಹೊಂದಿದೆ. ಓಕೆ, ಯಾವುದೇ ಒಂದು ಧಾತುವಿನ ನ್ಯೂಕ್ಲಿಯಸ್ ನಲ್ಲಿರುವಂತಹ ಪ್ರೋಟಾನ್ಗಳ ಸಂಖ್ಯೆಯೇ ಆ ಧಾತುವಿನ ಪರಮಾಣು ಸಂಖ್ಯೆ ಆಗಿರುತ್ತೆ. ಸೊ ಪರಮಾಣು ಸಂಖ್ಯೆ 6. ಕಾರ್ಬನ್ has 6 proteins in its nucleus, so atomic number of carbon is 6. ಕ್ಲಿಯರ್ ಅಲ್ಲ? ಹಾಗಾದ್ರೆ ಅಟಾಮಿಕ್ ಮಾಸ್ ಅಂತ ಬಂದಾಗ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್, ಅಟಾಮಿಕ್ ಮಾಸ್ ಅಂತ ಕನ್ಸಿಡರ್ ಮಾಡಿದಾಗ ಇಟ್ ಈಸ್ ದಿ ಸಮ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ನ್ಯೂಕ್ಲಿಯಸ್ ನಲ್ಲಿರುವಂತಹ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯನ್ನು ನಾವು ಪರಮಾಣು ರಾಶಿ ಅಂತ ಕರ್ಕೊಳ್ತೀವಿ, ಹೌದಲ್ವಾ? ರೈಟ್. ಶಕ್ತಿಯ SI ಘಟಕ ಅಥವಾ SI ಏಕಮಾನ ಯಾವುದು? ಶಕ್ತಿ. ಓಕೆ, ವಾಟ್ ಈಸ್ ದ SI ಯೂನಿಟ್ ಆಫ್ ಎನರ್ಜಿ ಅನ್ನೋದಿಲ್ಲಿ ಪ್ರಶ್ನೆ. ವಾಟ್ ಈಸ್ ದ SI ಯೂನಿಟ್ ಆಫ್ ಎನರ್ಜಿ? ನ್ಯೂಟನ್, ಜೂಲ್, ವ್ಯಾಟ್, ಪಾಸ್ಕಲ್. ನೋಡಿ, ಯಾವುದೇ ಒಂದು ಎಕ್ಸಾಮ್ ಅಲ್ಲಿ SI ಏಕಮಾನಗಳ ಬಗ್ಗೆ ಕ್ವಶನ್ ಸರ್ವೇ ಸಾಮಾನ್ಯವಾಗಿ ಕೇಳ್ತಾರೆ, ಹೌದಲ್ವಾ? ಸೊ ಇಲ್ಲಿ ಶಕ್ತಿ SI ಘಟಕ ಯಾವುದು ಅಂತಂದ್ರೆ ಜೌಲ್, ಆಪ್ಷನ್ ಬಿ. ಸರ್ ಹಾಗಾದ್ರೆ ನ್ಯೂಟನ್, ವ್ಯಾಟ್ ಮತ್ತೆ ಪಾಸ್ಕಲ್ ಏನಾಗುತ್ತೆ ಸರ್? ನ್ಯೂಟನ್ ಅನ್ನುವಂಥದ್ದು ಬಲದ ಏಕಮಾನ, ಹೌದಲ್ವಾ? ನ್ಯೂಟನ್ ಇಸ್ ದಿ SI ಯೂನಿಟ್ ಆಫ್ ಫೋರ್ಸ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಇರುವಂತ ಆಪ್ಷನ್ ಅಲ್ಲಿ ವ್ಯಾಟ್ ಇದೆ. ವಾಟ್ ಅಬೌಟ್ ವ್ಯಾಟ್? ವ್ಯಾಟ್ ಇಸ್ ದಿ SI ಯೂನಿಟ್ ಆಫ್ ಪವರ್, ಹೌದಲ್ವಾ? ಸಾಮರ್ಥ್ಯದ SI ಏಕಮಾನ. ಇಟ್ ಈಸ್ ದ SI ಯೂನಿಟ್ ಆಫ್ ಪವರ್. ಹಾಗಾದ್ರೆ ಪಾಸ್ಕಲ್ ಅನ್ನುವಂಥದ್ದು ಏನಾಗುತ್ತೆ? ಓಕೆ, ಎಲ್ಲ ಆಪ್ಷನ್ಸ್ಗೂ ನಾವು ತಿಳ್ಕೋಬೇಕಾದಂಥದ್ದು ಇಂಪಾರ್ಟೆಂಟ್. ಪಾಸ್ಕಲ್ ಅನ್ನುವಂಥದ್ದು P, ಪ್ರೆಷರ್. ಓಕೆ, ಒತ್ತಡದ SI ಏಕಮಾನವಾಗಿರುತ್ತೆ. ಒತ್ತಡ. ಓಕೆ, ಕ್ಲಿಯರ್ ಆಯ್ತಲ್ಲ? ರೈಟ್. ಜೌಲ್ ಅನ್ನೋದು ಶಕ್ತಿಯ ಘಟಕವಾಗಿರುತ್ತೆ. ನ್ಯೂಟನ್ ಬಲ ಆದ್ರೆ
1 ನ್ಯೂಟನ್ನ ಬಲವು 1 ಮೀಟರ್ ದೂರದಲ್ಲಿ ಕಾರ್ಯನಿರ್ವಹಿಸಿದಾಗ ಮಾಡಿದ ಕೆಲಸಕ್ಕೆ ಏನು 1 ಜೌಲ್ ಅನ್ನೋದು ಸಮನಾಗಿರುತ್ತೆ. 1 ಜೌಲ್ ಅಂತಂದ್ರೆ ಏನು? ದಿ ಜೌಲ್ ಇಸ್ ದಿ SI ಯೂನಿಟ್ ಆಫ್ ಎನರ್ಜಿ. ಇಟ್ ಈಸ್ ಈಕ್ವಲ್ ಟು ದಿ ವರ್ಕ್ ಡನ್ ವೆನ್ ಎ ಫೋರ್ಸ್ ಆಫ್ 1 ನ್ಯೂಟನ್ ಆಕ್ಟ್ಸ್ ಓವರ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಸಬ್ಸ್ಟೆನ್ಸ್ ಇದೆ, ಆ ಸಬ್ಸ್ಟೆನ್ಸ್ 1 ಮೀಟರ್ ಡಿಸ್ಟೆನ್ಸ್ ಅನ್ನ, ಓಕೆ, 1 ನ್ಯೂಟನ್ ಆಫ್ ಫೋರ್ಸ್ ಈ ಒಂದು ಸಬ್ಸ್ಟೆನ್ಸ್ ಮೇಲೆ ಅಪ್ಲೈ ಮಾಡಿದಾಗ ಅದು 1 ಮೀಟರ್ ಡಿಸ್ಟೆನ್ಸ್ ನ ಕವರ್ ಮಾಡುತ್ತಲ್ಲ, ಆ ಒಂದು ಪ್ರೋಸೆಸ್ ನೇ ನಾವೇನಂತ ಕರ್ಕೊಳ್ತೀವಿ? ಜೌಲ್ ಅಂತ ಕರಿತೇವೆ. ಕ್ಲಿಯರಾ? ಓಕೆ, ಸೊ ಇದನ್ನು ನಾವು ನ್ಯೂಟನ್ ಮೀಟರ್ ಅಂತಾನೂ ಸಹ ಕರ್ಕೊಳ್ತೀವಿ. ಜೌಲ್ ಇಸ್ ನಥಿಂಗ್ ಬಟ್ ನ್ಯೂಟನ್ ಮೀಟರ್. ನ್ಯೂಟನ್ ಇಂಟು ಮೀಟರ್ ಎರಡೂ ಸಹ ನೆನ್ಪಿಟ್ಕೊಳ್ಳಿ. ಸರ್, ಇಲ್ಲಿ ಶಕ್ತಿಯ SI ಏಕಮಾನ ಜೌಲ್ ಅಂತ ಹೇಳ್ತೀವಿ, ಹೌದಲ್ವಾ? ಶಕ್ತಿಯ SI ಏಕಮಾನ ಜೌಲ್ ಆಗತ್ತೆ. ರೈಟ್. ಜೌಲ್ ಅನ್ನೋದು ಮತ್ತೊಂದ್ರದ್ದು ಏಕಮಾನ, ಹೌದಲ್ವಾ? ಯಾವ್ದಿರ್ಬೋದು? ಜೌಲ್ ಅನ್ನೋದು ಮತ್ತೊಂದು ಅಂಶದ ಏಕಮಾನವಾಗಿರುತ್ತೆ. ಯಾವುದದು? ಎಸ್, ಕೆಲಸ. ಓಕೆ, ಜೌಲ್ is also a SI unit of work as well as energy. ನೆನ್ಪಿಟ್ಕೊಳ್ಳಿ. ಓಕೆ, ಕ್ವಶನ್ ನಂಬರ್ 18. ಯಾವ ಪ್ರಕ್ರಿಯೆಯಲ್ಲಿ ಶಕ್ತಿಯು ಸೃಷ್ಟಿಯಾಗುವುದಿಲ್ಲ ಅಥವಾ ನಾಶವಾಗುವುದಿಲ್ಲ? ಇನ್ ವಿಚ್ ಪ್ರೋಸೆಸ್ ಎನರ್ಜಿ ನೀದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್? ಪರಮಾಣು ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಷನ್, ರಾಸಾಯನಿಕ ಕ್ರಿಯೆ, ಕೆಮಿಕಲ್ ರಿಯಾಕ್ಷನ್, ಶಕ್ತಿಯ ಸಂರಕ್ಷಣೆ, ಕನ್ಸರ್ವೇಷನ್ ಆಫ್ ಎನರ್ಜಿ, ವಿಕಿರಣಶೀಲ ಕೊಳೆತ, ರೇಡಿಯೋ ಆಕ್ಟಿವ್ ಡಿಕೆ. ಈ 4 ಪ್ರಕ್ರಿಯೆಗಳಲ್ಲಿ ಯಾವ ಒಂದು ಪ್ರಕ್ರಿಯೆಯಲ್ಲಿ ಇಲ್ಲಿ ಶಕ್ತಿ ಅನ್ನೋದು ಸೃಷ್ಟಿಯೂ ಆಗುವುದಿಲ್ಲ, ನಾಶವೂ ಆಗುವುದಿಲ್ಲ? ಇನ್ ವಿಚ್ ಪ್ರೋಸೆಸ್ ಈಸ್ ಎನರ್ಜಿ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್? ಶಕ್ತಿಯ ಸಂರಕ್ಷಣೆ, ಕನ್ಸರ್ವೇಷನ್ ಆಫ್ ಎನರ್ಜಿ, ಹೌದಲ್ವಾ? ಇಲ್ಲಿ ಶಕ್ತಿಯ ಸಂರಕ್ಷಣಾ ನಿಯಮ ಏನ್ ಹೇಳುತ್ತೆ? ಶಕ್ತಿಯನ್ನ ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ, ಆದರೆ ಶಕ್ತಿಯನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರಗೊಳ್ಳುತ್ತದೆ ಅಥವಾ ಬದಲಾಯಿಸಬಹುದು ಎಂಬ ಒಂದು ಅರ್ಥವನ್ನ ಅದು ತಗೊಳ್ಳುತ್ತೆ. ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಸ್ಟೇಟ್ಸ್ ದಟ್ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಡಿಸ್ಟ್ರಾಯ್ಡ್ ಬಟ್ ಓನ್ಲಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಓನ್ಲಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಅದೇನಾಗುತ್ತೆ ಸ್ನೇಹಿತರೆ? ಬದಲಾವಣೆ ಆಗ್ತದೆ. ಕ್ವಶನ್ ನಂಬರ್ 19. ಯಾವ ರಕ್ತದ ಪ್ರಕಾರವನ್ನು ಸಾರ್ವತ್ರಿಕ ದಾನಿ ಎಂದು ಕರೆಯಲಾಗುತ್ತದೆ? ವಿಚ್ ಬ್ಲಡ್ ಟೈಪ್ ಈಸ್ ನೋನ್ ಆಸ್ ದಿ ಯೂನಿವರ್ಸಲ್ ಡೋನರ್? ಯೂನಿವರ್ಸಲ್ ಡೋನರ್ ಅಂತ ನಾವು ಕರ್ಕೊಳ್ತೀವಿ. ಯಾವ್ದನ್ನು ಕರಿತೀವಿ ಸ್ನೇಹಿತರೆ? A plus, B minus, that is A positive, B negative, O negative, AB positive. ಈ ಕೆಳಕಂಡ 4 ರಕ್ತದ ಗುಂಪುಗಳಲ್ಲಿ ಯಾವ ರಕ್ತದ ಗುಂಪನ್ನ ನಾವು ಸಾರ್ವತ್ರಿಕ ದಾನಿ, ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ? ವೆರಿ ವೆರಿ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವಶನ್. O ನೆಗೆಟಿವ್. ಸರಿನಾ? ಆನ್ಸರು ಯೂನಿವರ್ಸಲ್ ಡೋನರ್ಸ್ ಸ್ನೇಹಿತರೆ. ಅದು ಯೂನಿವರ್ಸಲ್ ಡೋನರ್. ಓಕೆ, ಅಂದ್ರೆ ಯಾರಿಗೆ ಬೇಕಾದ್ರೂ ಸಹ ಕೊಡ್ಬೋದು. ಎನಿವನ್ ಕ್ಯಾನ್ ರಿಸೀವ್ ರೆಡ್ ಬ್ಲಡ್ ಸೆಲ್ಸ್ ಫ್ರಮ್ ದಿ ಡೊನೇಷನ್. O ನೆಗೆಟಿವ್. ಯಾರಿಗೆ ಬೇಕಾದ್ರೂ ಸಹ ಅದನ್ನ ಕೊಡ್ಬೋದು. O ಋಣಾತ್ಮಕ ರಕ್ತವನ್ನು ಅಥವಾ O ನೆಗೆಟಿವ್ ರಕ್ತವನ್ನ ಎಲ್ಲಾ ಪ್ರಕಾರದ ರೋಗಿಗಳಿಗೆ ನೀಡಬಹುದು. ಆದ್ದರಿಂದ ಇದನ್ನು ನಾವು ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ಓಕೆ,
O negative blood can be given to patients of all blood types, making it the universal donor type. However, O negative individuals can only receive O negative blood. O negative ವ್ಯಕ್ತಿಗಳು O negative ರಕ್ತವನ್ನ ಮಾತ್ರ ಪಡೆಯಬಹುದು. ಯಾರಿಂದ ಪಡಿಬಹುದು? O negative ಅಂದ್ರೆ ಯಾರಿಂದ ರಕ್ತವನ್ನ ಪಡಿಬಹುದು ಅಂದ್ರೆ O negative ವ್ಯಕ್ತಿಯಿಂದ ಮಾತ್ರನೇ ಪಡಿಬಹುದು. ಆದ್ರೆ ಯಾರಿಗೆ ಕೊಡಬಹುದು ಅಂತಂದ್ರೆ ಎಲ್ಲಾ ರೀತಿಯಾದಂತಹ ಆಲ್ ದಿ ಬ್ಲಡ್ ಟೈಪ್ಸ್, ಎಲ್ಲಾ ರೀತಿಯಾದಂತಹ ರಕ್ತದ ಪ್ರಕಾರಗಳನ್ನು ಹೊಂದಿರುವಂತ ವ್ಯಕ್ತಿಗಳು ಕೊಡಬಹುದು. ಆದ್ರೆ ತಗೋಬೇಕಾದ್ರೆ O ನೆಗೆಟಿವ್. ಅದಕ್ಕೆ O ನೆಗೆಟಿವ್ ರಕ್ತ ಸಿಗುವಂತದ್ದು ಬಹಳ ಕಷ್ಟ. ಅವರು ಕೊಡೋದಕ್ಕೆ ಅನುಕೂಲ, ಆದ್ರೆ ತಗೊಳ್ಳೋದಕ್ಕೆ ಬಹಳ ಕಷ್ಟ ಸ್ನೇಹಿತರೆ. ಅವರ ಸಂಖ್ಯೆ ಅವ್ರಿಗೇನಾದ್ರೂ ಸ್ವಲ್ಪ ತೊಂದರೆಗಳಾದಾಗ ಆ ಪರ್ಟಿಕ್ಯುಲರ್ ಬ್ಲಡ್ ಗ್ರೂಪ್ ಸಿಗುವಂತದ್ದು ಸ್ವಲ್ಪ ಕಷ್ಟಕರ. ಆದ್ರಿಂದಾನೆ ಬ್ಲಡ್ ಬ್ಯಾಂಕ್ಗಳೇನಿದೆ, ಬ್ಲಡ್ ಬ್ಯಾಂಕ್ಗಳು ಈ ಒಂದು ವಿಶೇಷವಾದಂತಹ ಕೆಲವೊಂದು ಅತಿ ಪ್ರಮುಖ ಸಮಯಗಳಲ್ಲಿ ಬ್ಲಡ್ ಬ್ಯಾಂಕ್ ಅನ್ನೋದು ಹೆಚ್ಚು ಪರಿಣಾಮಕಾರಿಯಾಗಿ ಸಹಾಯವನ್ನ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್, ವಯಸ್ಕರಿಗೆ ಸಾಮಾನ್ಯ ವಿಶ್ರಾಂತಿ ಹೃದಯದ ಬಡಿತ ಎಷ್ಟು? What is the normal resting heart rate of adults? For example, we are the adults. ನಮ್ಮ ದೇಹದ ಸಾಮಾನ್ಯ ಹೃದಯ ಬಡಿತ ಎಷ್ಟು? ವಿಶ್ರಾಂತ ಸ್ಥಿತಿಯಲ್ಲಿ ಇದೀವಿ. ಆರಾಮಾಗಿ ಕೂತ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀರಾ. ಈ ಸಮಯದಲ್ಲಿ ನಮ್ಮ ಹೃದಯದ ಬಡಿತ ಎಷ್ಟಿರುತ್ತೆ? ನಿಮಿಷಕ್ಕೆ 60ರಿಂದ 100, 40ರಿಂದ 60, 100ರಿಂದ 120, 120ರಿಂದ 140. ಸರ್ ಸಿಂಪಲ್ ಅಲ್ವಾ? 60ರಿಂದ 100 ಸರಿನಾ? ಎಸ್, ಒಂದು ನಿಮಿಷಕ್ಕೆ 60ರಿಂದ 100 ಹೃದಯ ಬಡಿತಗಳು. ವಯಸ್ಕರಿಗೆ ಸಾಮಾನ್ಯ ವಿಶ್ರಾಂತಿ ಹೃದಯ ಬಡಿತವು ನಿಮಿಷಕ್ಕೆ 60ರಿಂದ 100. ಆದರೂ ಉತ್ತಮ ಹೃದಯ ರಕ್ತನಾಳದ ಫಿಟ್ನೆಸ್ ನಿಂದ ಕ್ರೀಡಾಪಟುಗಳು ಕಡಿಮೆ ದರವನ್ನ ಹೊಂದಿರಬಹುದು. A normal resting heart rate for adults ranges from 60 to 100 beats per minute, though athletes may have lower rates due to better cardiovascular fitness. Please note, athletes may have lower rates due to the better cardiovascular fitness. Okay ಸ್ನೇಹಿತರೆ, ಇದಿಷ್ಟು ಇವತ್ತಿನ ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ತೆಗೆದುಕೊಂಡಂತ 5 ಪ್ರಮುಖ ಪ್ರಶ್ನೋತ್ತರಗಳು. ಈ ಒಂದು ಡಿಸ್ಕಸ್ ಮಾಡಿದಂತ 5 ಪ್ರಶ್ನೋತ್ತರಗಳು ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ, ಯಾರಾದ್ರೂ ಟಿಇಟಿ, ಟಿಇಟಿ, GPSTR, HSTR ಹಾಗೂ PSTR ಈ ಒಂದು ಎಕ್ಸಾಮ್ಗಳಿಗೆ ಕೋಚಿಂಗ್ ಅವಶ್ಯಕತೆ ಇದ್ದರೆ 8217670405 ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಎಲ್ಲ ಪಾಠದ ಕಂಪ್ಲೀಟ್ ಎಕ್ಸ್ಪ್ಲನೇಷನ್, ಈ ರೀತಿಯಾದಂತಹ ಎಕ್ಸ್ಪ್ಲನೇಷನ್ ಜೊತೆಗೆ ಪ್ರತಿ ಪಾಠದ ನಂತರ MCQ ಕ್ವಶನ್ಸ್ ಗಳನ್ನ, ಅಂದ್ರೆ ಆ ಕಾನ್ಸೆಪ್ಟ್ ಮೇಲೆ ಯಾವೆಲ್ಲ ರೀತಿಯಲ್ಲಿ ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ಡಿಸ್ಕಸ್ ಮಾಡ್ತೀವಿ. GPSTR ಆದ್ರೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಸಹ ನಾವು ಡಿಸ್ಕಸ್ ಮಾಡ್ತೀವಿ. ಅದಾದ್ಮೇಲೆ ನೋಟ್ಸ್ ಸಹ PDF ಮಾದರಿಯಲ್ಲಿ ನಿಮಗೆ ನೋಟ್ಸ್ ಸಹ ಸಿಗುತ್ತೆ. ಕಡಿಮೆ ದರದಲ್ಲಿ ಉತ್ತಮವಾದಂತಹ ಕೋಚಿಂಗ್ ನಿಮಗೆ ಸಿಗುತ್ತೆ. ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಪ್ರಶ್ನೆ ಸ್ನೇಹಿತರೆ, ನಿಮ್ಮ ಪ್ರಶ್ನೆ, ಹೂ ಇಸ್ ದ ಫಾದರ್ ಆಫ್ ಜೆನೆಟಿಕ್ಸ್? ಹೂ ಇಸ್ ದಿ ಫಾದರ್ ಆಫ್ ಜೆನೆಟಿಕ್ಸ್? ಹೂ ಇಸ್ ದಿ ಫಾದರ್ ಆಫ್ ಜೆನೆಟಿಕ್ಸ್? ಈ ಪ್ರಶ್ನೆಗೆ ಉತ್ತರವನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ತಳಿಶಾಸ್ತ್ರದ ಪಿತಾಮಹ ಯಾರು? ತಳಿಶಾಸ್ತ್ರದ ಪಿತಾಮಹ ಯಾರು ಅನ್ನೋದು ಇವತ್ತಿನ ಪ್ರಶ್ನೆ. ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನೇ ಡೌಟ್ ಇದ್ರು
ಎಕ್ಸಾಮ್ ರಿಲೆವೆಂಟ್ ಏನೇ ಡೌಟ್ ಇದ್ರು ಕಾಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಇನ್ನು ನಮ್ಮ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು.